ಈಗ ನಡೀತಾ ಇರುವಂತಹ ವಿಂಟರ್ ಸೆಷನ್ ಅಲ್ಲಿ ತುಂಬಾನೇ ಬಿಲ್ಸ್ ಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಬಿಲ್ ಬಂದ್ಬಿಟ್ಟು ರೈಟ್ ಟು ಡಿಸ್ಕನೆಕ್ಟ್ ಬಿಲ್. ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ 2025 ಅಲ್ಲಿ ತಗೊಬಂದಿರುವಂತಹ ಬಿಲ್ಸ್ ಅಲ್ಲಿ. ಅಂಡ್ ಆಲ್ಸೋ ಇದು ಇನ್ನೊಂದಕ್ಕೆ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಪ್ರೈವೇಟ್ ಮೆಂಬರ್ ಬಿಲ್ ಆಗಿರೋದ್ರಿಂದ ಪ್ರೈವೇಟ್ ಮೆಂಬರ್ ಬಿಲ್ ಅಂದ್ರೆ ಏನು, ಪಬ್ಲಿಕ್ ಬಿಲ್ಸ್ ಅಂದ್ರೆ ಏನು ಅಂತ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಪ್ರೈವೇಟ್ ಬಿಲ್ ಅಂದ್ರೆ ಏನು, ರೈಟ್ ಟು ಡಿಸ್ಕನೆಕ್ಟ್ ಅಂದ್ರೆ ಏನು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಗೆ ರೈಟ್ ಟು ಡಿಸ್ಕನೆಕ್ಟ್ ನ ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಲೈನ್ ಮಾಡಬಹುದು, ಜೊತೆಗೆ ಯಾವ್ದೆಲ್ಲ ಪ್ರಾವಿಷನ್ಸ್ ಇದೆ ಅಥವಾ ಫೀಚರ್ಸ್ ಇದೆ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಅಲ್ಲಿ ಅಂತ ಹೇಳಿ ನೋಡೋಣ. ಈಗ ರೈಟ್ ಟು ಡಿಸ್ಕನೆಕ್ಟ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪರ್ಪಸ್ ಏನು, ಇದೆಲ್ಲದನ್ನು ಕೂಡ ಇನ್ ಡೀಟೈಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS ಅಕಾಡೆಮಿ. ಸೊ ಫಸ್ಟ್ ಆಫ್ ಆಲ್ ಪ್ರೈವೇಟ್ ಮೆಂಬರ್ ಬಿಲ್ ಮತ್ತೆ ಗವರ್ಮೆಂಟ್ ಬಿಲ್ ಅಂದ್ರೆ ಏನು, ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಹೇಳ್ಬಿಟ್ಟು ಯಾಕೆ ಇದನ್ನ ಕರೀತಾ ಇದ್ದಾರೆ. ಸೊ ಏನೀಗ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಅಂತ ಹೇಳ್ತಿದಾರಲ್ವಾ, ಸೊ ಈ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ಲು ವರ್ಕ್ ಜೊತೆಗೆ ನಮ್ಮ ಪರ್ಸನಲ್ ಲೈಫ್ ಇದೆರಡಕ್ಕೂ ಕೂಡ ಇರುವಂತಹ ಒಂದು ತಿನ್ ಗ್ಯಾಪ್ ಅನ್ನ ಮೆನ್ಷನ್ ಮಾಡಿರೋದು ಅಥವಾ ಐಡೆಂಟಿಫೈ ಮಾಡಿರುವಂತಹ ಬಿಲ್ ಅಂತಾನೆ ಇದನ್ನ ಕರಿಬಹುದಾಗತ್ತೆ. ಅದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ ತಗೊಂಬರೋದಕ್ಕೆ ತಂದಿರುವಂತಹ ಬಿಲ್ಲೇ ರೈಟ್ ಟು ಡಿಸ್ಕನೆಕ್ಟ್ ಬಿಲ್. ಇದನ್ನ ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಕರೀತಾ ಇದ್ದಾರೆ. ವೈ ಪ್ರೈವೇಟ್ ಮೆಂಬರ್ ಬಿಲ್? ಬಿಕಾಸ್ ಇಟ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಅ ಪ್ರೈವೇಟ್ ಮೆಂಬರ್. ಅದಕ್ಕೋಸ್ಕರ ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಹೇಳ್ತಿದೀವಿ. ಬಿಕಾಸ್ ಇದನ್ನ ಲೋಕಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಪ್ರೈವೇಟ್ ಮೆಂಬರ್ಸ್ ಅಲ್ವಾ, ಅದಕ್ಕೋಸ್ಕರ. ಸೊ ಹೂ ಇಸ್ ಪ್ರೈವೇಟ್ ಮೆಂಬರ್? ಹೂ ಇಸ್ ನಾಟ್ ಅ ಮಿನಿಸ್ಟರ್ ಟು ಹೈಲೈಟ್ ಸ್ಪೆಸಿಫಿಕ್ ಇಶ್ಯೂ. ಒಂದು ಸೊಸೈಟಿಯಲ್ಲಿ ಸ್ಪೆಸಿಫಿಕ್ ಆಗಿ ಏನೋ ಒಂದು ಇಶ್ಯೂ ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನ ಹೈಲೈಟ್ ಮಾಡುವಂತಹ ಮೇಜರ್ ಅಥಾರಿಟಿ ಬಂದ್ಬಿಟ್ಟು ಮಿನಿಸ್ಟರ್ಸ್ ಇರುತ್ತೆ. ಸೊ ಈ ಮಿನಿಸ್ಟರ್ ಏನಾದ್ರೂ ಕರೆಕ್ಟ್ ಆಗಿ ವರ್ಕ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ಹೈಲೈಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ಸ್ ಅಲ್ದೇ ಇರೋರು ಹೈಲೈಟ್ ಮಾಡ್ತಾರಲ್ವಾ, ಅದನ್ನ ಪ್ರೈವೇಟ್ ಬಿಲ್ ಅಥವಾ ಪ್ರೈವೇಟ್ ಪರ್ಸನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಮಿನಿಸ್ಟರ್ಸ್ ಗೌರ್ಮೆಂಟ್ ನ ಪಾರ್ಟ್ ಅಲ್ಲ. ಇನ್ನು ಪಬ್ಲಿಕ್ ಹಾಗೂ ಪ್ರೈವೇಟ್ ಬಿಲ್ಸ್ಗೆ ಇರೋ ಡಿಫರೆನ್ಸ್ ಏನು? ಸೊ ಪಬ್ಲಿಕ್ ಬಿಲ್ ಹಾಗೂ ಪ್ರೈವೇಟ್ ಬಿಲ್. ಪಬ್ಲಿಕ್ ಬಿಲ್ ಬಂದ್ಬಿಟ್ಟು ಮಿನಿಸ್ಟರ್ ಅಂತ ಹೇಳಿ ಪೊಸಿಷನ್ ಕೊಟ್ಟಿರ್ತೀವಲ್ವಾ, ಹಾಗೂ ಗೌರ್ಮೆಂಟಿನ ಪಾರ್ಟ್ ಕೂಡ ಆಗಿರ್ತಾರೆ. ಅವರು ಪ್ರಪೋಸ್ ಮಾಡೋದನ್ನ ಅಥವಾ ಇಂಟ್ರೊಡ್ಯೂಸ್ ಮಾಡೋದನ್ನ ನಾವು ಪಬ್ಲಿಕ್ ಬಿಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನ ಪ್ರೈವೇಟ್ ಬಿಲ್ ಅಂತ ಹೇಳಿದ್ರೆ ಯಾರು ಈ ಮಿನಿಸ್ಟರ್ಸ್ ಅಲ್ಲದೆ ಇರುವಂತಹ ವ್ಯಕ್ತಿಗಳಿರ್ತವೆ, ಅದರ್ ದಾನ್ ಮಿನಿಸ್ಟರ್ಸ್, ಅವರು ಪ್ರಪೋಸ್ ಮಾಡುವಂತಹ ಬಿಲ್ ಅನ್ನ ಪ್ರೈವೇಟ್ ಬಿಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯೂಶಲಿ ಗೌರ್ಮೆಂಟ್ ಬಿಲ್ ಹೇಗಿರುತ್ತೆ ಅಂತ ಹೇಳಿದ್ರೆ ಗೌರ್ಮೆಂಟ್ ನ ಪಾಲಿಸೀಸ್ ಗಳನ್ನ ರಿಫ್ಲೆಕ್ಟ್ ಮಾಡುತ್ತೆ. ಯಾವುದು? ಗೌರ್ಮೆಂಟ್ ಬಿಲ್ ಬಂದ್ಬಿಟ್ಟು ಗೌರ್ಮೆಂಟ್ ಪಾಲಿಸೀಸ್ ಗಳನ್ನ ಅಥವಾ ಪಬ್ಲಿಕ್ ಬಿಲ್ ಬಂದ್ಬಿಟ್ಟು ಗೌರ್ಮೆಂಟ್ ಪಾಲಿಸೀಸ್ ಗಳನ್ನ ರಿಫ್ಲೆಕ್ಟ್ ಮಾಡುತ್ತೆ. ಅದೇ ಪ್ರೈವೇಟ್ ಬಿಲ್ ಬಂದ್ಬಿಟ್ಟು ಅಪೋಸಿಷನ್ ಪಾರ್ಟಿಯ ಪಬ್ಲಿಕ್ ಮ್ಯಾಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಪಬ್ಲಿಕ್ ಇಶ್ಯೂಸ್ ಏನಾದ್ರೂ ನಡೀತಿದೆ ಅಂತ ಹೇಳಿದ್ರೆ ಅಪೋಸಿಷನ್ ಪಾರ್ಟಿಯ ಪಬ್ಲಿಕ್ ಇಶ್ಯೂಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಒಂದು ಪ್ರೈವೇಟ್ ಮೆಂಬರ್ ಬಿಲ್. ಪಬ್ಲಿಕ್ ಬಿಲ್ಸ್ ಗಳನ್ನ ಅಪ್ರೂವ್ ಮಾಡೋದು ಈಸಿ, ಬಿಕಾಸ್ ಗೌರ್ಮೆಂಟ್ ನ ಪಾರ್ಟ್ ಆಗಿರ್ತಾರೆ ಅಲ್ವಾ, ಹಾಗಾಗಿ ಅಪ್ರೂವ್ ಮಾಡೋದು ಈಸಿ, ರಿಜೆಕ್ಷನ್ ಮಾಡೋ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಆದ್ರೆ ಪ್ರೈವೇಟ್ ಬಿಲ್ಸ್ ಬಂದ್ಬಿಟ್ಟು ಅಪ್ರೂವ್ ಮಾಡೋದು ತುಂಬಾ ಕಷ್ಟ, ಹಾಗೆಯೇ ರಿಜೆಕ್ಟ್ ಮಾಡೋದು ತುಂಬಾ ಈಸಿ. ಲೆಸ್ಸರ್ ಚಾನ್ಸಸ್, ತುಂಬಾ ಅಪ್ರೂವ್ ಮಾಡುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ ಪಾರ್ಲಿಮೆಂಟ್ ಅಲ್ಲಿ ಪ್ರೈವೇಟ್ ಮೆಂಬರ್ ಬಿಲ್. ಪಬ್ಲಿಕ್ ಬಿಲ್ಸ್ ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಜಸ್ಟ್ 7 days ಮಾತ್ರ ಸಾಕು, 7 days ಪ್ರಿಯರ್ ನೋಟಿಸ್ಗಳು ಸಾಕು. ಅದೇ ನಾವೇನಾದ್ರೂ ಪ್ರೈವೇಟ್ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಲೋಕಸಭಾದಲ್ಲಿ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1 month ನೋಟಿಸ್ ಅನ್ನ ಕೊಡ್ಬೇಕಾಗತ್ತೆ. ಸೊ 1 month ನೋಟಿಸ್ ಅನ್ನ ಕೊಟ್ಟ ಮೇಲೆ ಮಾತ್ರ ಪ್ರೈವೇಟ್ ಮೆಂಬರ್ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಬಹುದಾಗತ್ತೆ. ಸೊ ಎಕ್ಸಾಮ್ ಅಲ್ಲಿ ಡಿಫರೆನ್ಸ್ ನ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅಂಡ್ ಈಗ ಪ್ರೈವೇಟ್ ಮೆಂಬರ್ ಬಿಲ್ ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಪ್ರಿಲಿಮ್ಸ್ ಅಲ್ಲಿ ಪ್ರೈವೇಟ್ ಮೆಂಬರ್ ಬಿಲ್ ಬಗ್ಗೆ ಇನ್ ಡೀಟೇಲ್ ಆಗಿ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಾಗಿಂದ ಬರೀ 14 ಪ್ರೈವೇಟ್ ಮೆಂಬರ್ ಬಿಲ್ಸ್ ಗಳು ಅಷ್ಟೇ ಪಾಸ್ ಆಗಿವೆ ಎರಡೂ ಹೌಸ್ ಅಲ್ಲಿ ವಿತ್ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಸಿಕ್ಕರೆ ಏನಾಗತ್ತೆ, ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತಲ್ವಾ. ಸೊ ಆಕ್ಟ್ ಆಗಿ ಪ್ರೈವೇಟ್ ಮೆಂಬರ್ಸ್ ಗಳು ಕನ್ವರ್ಟ್ ಆಗಿರೋದು ಬರೀ 14 ಮಾತ್ರ.
ಇನ್ನ 2025ರ 18ನೆಯ ಲೋಕಸಭವನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಈ 18ನೆಯ ಲೋಕಸಭಾದಲ್ಲಿ ಈ 2025ರಲ್ಲೇನೆ ನಮ್ಗೆ 64 ಪ್ರೈವೇಟ್ ಮೆಂಬರ್ ಬಿಲ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿತ್ತು. ಬಟ್ ಯಾವುದು ಕೂಡ ಡಿಸ್ಕಸ್ ಮಾಡ್ಲಿಲ್ಲ. ಹಾಗೆಯೇ ಈಗ ತಂದಿರುವಂತಹ ಈ ಡಿಸ್ಕನೆಕ್ಟ್ ಬಿಲ್ ಇದೆಯಲ್ಲ, ಇದು ಕೂಡ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರೋದಲ್ಲ. ಈ ಡಿಸ್ಕನೆಕ್ಟ್ ಬಿಲ್ ಅನ್ನ ಈಗ ಇಂಟ್ರೊಡ್ಯೂಸ್ ಮಾಡಿರೋದು. ಯಾಕೆ ಅಂತ ಹೇಳಿದ್ರೆ 2019ರಲ್ಲೇನೆ ಈ ಒಂದು ಡಿಸ್ಕನೆಕ್ಟ್ ಬಿಲ್ ಅನ್ನ ತಗೊಬಂದಿದ್ರು. ಈಗ ಮತ್ತೆ ಏನ್ ಮಾಡಿದ್ದಾರೆ, ಇಂಟ್ರೊಡ್ಯೂಸ್ ನ ಮಾಡಿದ್ದಾರೆ. ಸೊ ಪ್ರೈವೇಟ್ ಮೆಂಬರ್ ಬಿಲ್ ಅಂದ್ರೇನು, ಪಬ್ಲಿಕ್ ಬಿಲ್ ಅಂದ್ರೇನು ಗೊತ್ತಾಯ್ತು. ಎರಡಕ್ಕೂ ಇರುವಂತಹ ಡಿಫ್ರೆನ್ಸ್ ಗೊತ್ತಾಯ್ತು. ಈಗ ರೈಟ್ ಟು ಡಿಸ್ಕನೆಕ್ಟ್ ಬಗ್ಗೆ ನೋಡೋಣ. ಈ ಒಂದು ಬಿಲ್ಲು ಎಂಪ್ಲಾಯೀಸ್ ಹಾಗೂ ಅವರ ಅಫಿಷಿಯಲ್ ವರ್ಕ್ ಅವರ್ ಬಗ್ಗೆ ಮಾತಾಡುತ್ತೆ. ಅಫಿಷಿಯಲ್ ವರ್ಕ್ ಅವರು ಮತ್ತೆ ಪರ್ಸನಲ್ ವರ್ಕ್ ಅವರ್ ಎರಡರ ಮಧ್ಯೆ ಇರುವಂತಹ ಗ್ಯಾಪ್ ಅನ್ನ ಐಡೆಂಟಿಫೈ ಮಾಡಿದೆ. ಈ ಒಂದು ಬಿಲ್ಲು ಭಾರತದ ಇಂಡಿಯನ್ ಲೇಬರ್ ಕೋಡ್ಸ್, ಲಾಸ್ಟಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಡಿದ್ವಿ, 4 ಹೊಸ ಕೋಡ್ಗಳನ್ನ ತಂದಿದ್ದೇವಲ್ವಾ, ಅದರ ನೆಕ್ಸ್ಟ್ ಫರ್ದರ್ ಮೂವ್ಗೆ ಇದನ್ನ ನಾವು ಅಲೈನ್ ಮಾಡಬಹುದು ಡಿಸ್ಕನೆಕ್ಟ್ ಬಿಲ್ ಅನ್ನ. ಬಿಕಾಸ್ ಅದರಲ್ಲೂ ಕೂಡ ನಾವು ಎಂಪ್ಲಾಯೀಸ್ ಅವರ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಿದೀವಿ, ಇದರಲ್ಲೂ ಕೂಡ ಪರ್ಸನಲ್ ಲೈಫ್ ಅನ್ನ ಕ್ರಿಯೇಟ್ ಮಾಡೋದಕ್ಕಂತಾನೆ ಡಿಸ್ಕನೆಕ್ಟ್ ಬಿಲ್ ಅನ್ನ ತಗೊಬಂದಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎರಡನ್ನೂ ಕೂಡ ಅಲೈನ್ ಮಾಡೋದಕ್ಕೆ ಈಸಿ ಆಗತ್ತೆ. ಈ ಕೋಡ್ಗಳು ವರ್ಕಿಂಗ್ ಅವರ್ಸ್ ಆಗಿರ್ಬೋದು ಅಥವಾ ಓವರ್ ಟೈಮ್ ಆಗಿರ್ಬೋದು, ಎಂಪ್ಲಾಯಿ ಕಂಟ್ರೋಲ್, ಫಿಸಿಕಲ್ ವರ್ಕ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಅವ್ರ ಪ್ಲೇಸು, ಇದ್ರ ಬಗ್ಗೆ ಡಿಸೈನ್ ಮಾಡಿದೀವಿ. ಅದೇ ತರ ಈ ಡಿಸ್ಕನೆಕ್ಟ್ ಬಿಲ್ ಅನ್ನ ಕೂಡ ಅವರ ಪರ್ಸನಲ್ ಲೈಫ್ಗೆ ಕನೆಕ್ಟ್ ಆಗೋ ತರಾನೇ ಫೀಚರ್ಸ್ ಗಳನ್ನ ಆಡ್ ಮಾಡಿದ್ದಾರೆ ಡಿಸ್ಕನೆಕ್ಟ್ ನ ಬಿಲ್ ನಲ್ಲಿ. ಬಟ್ ಒಂದು ಇನ್ವಿಸಿಬಲ್ ಥಿಂಗ್ ಏನು ಅಂತ ಹೇಳಿದ್ರೆ, ನಮ್ಗೆ ವಿಸಿಬಲ್ ಆಗ್ತಿರೋದು ಏನು, ಫಿಸಿಕಲ್ ವರ್ಕ್ ಅಥವಾ ಆಫೀಸ್ ಅವರ್ಸ್ ಇದು ವಿಸಿಬಲ್ ಆಗ್ತದೆ. ಬಟ್ ಅನ್ಅಫಿಷಿಯಲ್ ಆಗಿ ಇನ್ವಿಸಿಬಲ್ ಆಗಿರುವಂತದ್ದೇನು ಅಂತ ಹೇಳಿದ್ರೆ ಡಿಜಿಟಲ್ ಥಿಂಗ್. ಯಾಕೆ ಡಿಜಿಟಲ್ ಥಿಂಗ್ ಅಂತ ಹೇಳಿದ್ರೆ, ಇತ್ತೀಚಿನ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತದೆ. ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಿರುವಾಗ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ತುಂಬಾ ಜನಕ್ಕಿದೆ. ಡಿಜಿಟಲ್ ವರ್ಕ್ ಟೆಕ್ನಾಲಜಿಗೆ ಕನೆಕ್ಟಿವಿಟಿ ಇದೆಲ್ಲದನ್ನು ಕೂಡ ನಮ್ಗೆ ಗೊತ್ತಾಗದೆ ಇರೋ ರೀತಿಯಲ್ಲಿ ಗ್ರೋ ಆಗ್ತಾ ಇದೆ. ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ಎರಡು ಕೂಡ ಮಿಕ್ಸ್ ಆಗ್ತಾ ಇದೆ. ಸೊ ಈ ಒಂದು ಡಿಜಿಟಲ್ ಪ್ರೊಟೆಕ್ಷನ್ ಅಥವಾ ಡಿಜಿಟಲ್ ಪ್ರಾಬ್ಲಮ್ ಏನಿದೆ ಅಲ್ವಾ, ದಿಸ್ ಇಸ್ ಬ್ಲರಿಂಗ್ ದ ಪರ್ಸನಲ್ ಲೈಫ್. ರೈಟ್ ಟು ಡಿಸ್ಕನೆಕ್ಟ್ ಬಿಲ್ಲು ಈ ಒಂದು ಥಿನ್ ಲೈನ್ ಮೇಲೆ ಫೋಕಸ್ ಮಾಡಿದೆ. ದಿಸ್ ಬಿಲ್ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದಟ್ ಎಂಪ್ಲಾಯಿ ಟು ಡಿಸ್ಕನೆಕ್ಟ್ ಫ್ರಮ್ ವರ್ಕ್ ಆಫ್ಟರ್ ವರ್ಕಿಂಗ್ ಅವರ್ಸ್. ಏನ್ 9 to 5 ಅಂತ ಕರಿತೀವಲ್ವಾ, 5 ಆದ್ಮೇಲೆ ವರ್ಕಿಂಗ್ ಅವರ್ಸ್ ಗಳನ್ನ ಡಿಸ್ಕನೆಕ್ಟ್ ಮಾಡಬೇಕು ಅನ್ನೋದೇ ಈ ಒಂದು ರೈಟ್ ಟು ಡಿಸ್ಕನೆಕ್ಟ್ ನ ಮೇನ್ ಇಂಟೆನ್ಷನ್. ಸೊ ಇದರ ಕೀ ಪ್ರಾವಿಷನ್ಸ್ ಏನು, ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ನ ಕೀ ಪ್ರಾವಿಷನ್ಸ್ ಏನು ಅಂತ ನೋಡೋಣ. ಫಸ್ಟ್ಲಿ, ವರ್ಕಿಂಗ್ ಅವರ್ ಆದ್ಮೇಲೆ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಕಾಲ್ಸ್ ಗಳಾಗಿರಬಹುದು, ಜೊತೆಗೆ ಇಮೇಲ್ಸ್ ಆಗಿರ್ಬೋದು, ಅಥವಾ ಹಾಲಿಡೇಸ್ ಆದ್ಮೇಲೆ ಅಫಿಷಿಯಲ್ ಕಾಲ್ಸ್ ಅಥವಾ ಅಫಿಷಿಯಲ್ ಇಮೇಲ್ಸ್ ಆಗಿರ್ಬೋದು, ಇದ್ಯಾವುದನ್ನು ಕೂಡ ತಗೊಳ್ಳೋ ಹಾಗಿಲ್ಲ. ಇಗ್ನೋರ್ ಮಾಡುವಂತಹ ರೈಟ್ಸ್ ನ ಕೊಟ್ಟಿದೆ. ಯಾರಿಗೆ ಕೊಟ್ಟಿದೆ? ಎಂಪ್ಲಾಯೀಸ್ ಗಳಿಗೆ ಕೊಟ್ಟಿದೆ. ಜೊತೆಗೆ ಎಂಪ್ಲಾಯೀಸ್ ಗಳು ಡೆಸಿಗ್ನೇಟೆಡ್ ಅವರ್ಸ್, ಹಾಲಿಡೇ ಟೈಮ್, ಈ ಟೈಮ್ ಅಲ್ಲಿ ವರ್ಕ್ ಕಮ್ಯುನಿಕೇಶನ್ ನ ಮಾಡೋ ಹಾಗಿಲ್ಲ. ಸೊ ಭಯ ಇರುತ್ತೆ ಕೆಲವ್ರಿಗೆ, ನಾವು ವರ್ಕ್ ಕಮ್ಯುನಿಕೇಶನ್ ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ವರ್ಕ್ ಇಂದ ರಿಮೂವ್ ಮಾಡ್ತಾರೆ ಅಥವಾ ಪೆನಾಲ್ಟಿ ಬೀಳಬಹುದು ಅಂತ. ಬಟ್ ಯಾವುದೇ ಪೆನಾಲ್ಟಿ ಇಲ್ದಲೆ ಅವರು ಈ ಹಾಲಿಡೇಸ್ ಗಳನ್ನ ಅಥವಾ ವರ್ಕಿಂಗ್ ಟೈಮ್ ಆದ್ಮೇಲೆ ಯಾವುದೇ ರೀತಿಯಾದಂತಹ ವರ್ಕ್ ಮಾಡೋಂಗಿಲ್ಲ ಅಂತ ಇದರಲ್ಲಿ ಫೀಚರ್ ಅನ್ನ ಆಡ್ ಮಾಡಿದ್ದಾರೆ. ನೆಕ್ಸ್ಟ್, ಅಫಿಷಿಯಲ್ ವರ್ಕ್ ಅವರ್ಸ್ ಗಿಂತ ಹೆಚ್ಚಾಗಿ ಕೆಲಸ ಮಾಡಿದ್ರೆ ಅದಕ್ಕೆ ಕಂಪೆನ್ಸೇಷನ್ ನ ಕೊಡ್ಬೇಕಾಗತ್ತೆ. ಅಂದ್ರೆ ಬಿಯಾಂಡ್ ಅಫಿಷಿಯಲ್ ವರ್ಕಿಂಗ್ ಅವರ್ಸ್, ಅದಕ್ಕಿಂತ ಏನಾದ್ರೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಕಂಪೆನ್ಸೇಷನ್ ನ ಕೊಡ್ಬೇಕಾಗತ್ತೆ. ಇದಕ್ಕೆ ಸ್ಟ್ಯಾಂಡರ್ಡ್ ವೇಜ್ ನ ಕೂಡ ಫಿಕ್ಸ್ ಮಾಡಬೇಕು. ವೇಜ್ ರೇಟ್ ಏನಾಗಿರುತ್ತೆ ಅದನ್ನೇ ಫಿಕ್ಸ್ ಮಾಡಬೇಕು. ಸ್ಟ್ಯಾಂಡರ್ಡ್ ವೇಜ್ ರೇಟ್ ಯಾವುದನ್ನು ಕಡಿಮೆಯನ್ನ ಕೊಡೋಂಗಿಲ್ಲ. ಇಟ್ ಈಸ್ ಟು ಕರ್ಬ್ ರೈಸ್ ಆಫ್ ಅನ್ಪೇಯ್ಡ್ ಡಿಜಿಟಲ್ ಓವರ್ ಟೈಮ್. ಡಿಜಿಟಲ್ ಓವರ್ ಟೈಮ್ ಆಗೋದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಒಂದು ಕಂಪೆನ್ಸೇಷನ್ ಅನ್ನುವಂತಹ ಥೀಮ್ ಅನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್, ಥರ್ಡ್ಲಿ, ರೂಲ್ಸ್ ವಯೋಲೇಟ್ ನ ಮಾಡುವಂತಹ ಎಂಪ್ಲಾಯರ್ಸ್ಗೆ, ಯಾರ ಎಂಪ್ಲಾಯರ್ಸ್ಗಳು ರೂಲ್ಸ್ ವಯೋಲೇಟ್ ಮಾಡ್ತಾರಲ್ವಾ ಅವ್ರಿಗೆ 1% ಪೆನಾಲ್ಟಿಯನ್ನ ಕೊಡ್ತಿದೆ. ಅವರು ಪೆನಾಲ್ಟಿಯನ್ನ ಫೇಸ್ ಮಾಡ್ಬೇಕಾಗತ್ತೆ. 1% ಪೆನಾಲ್ಟಿ ಆಫ್ ಟೋಟಲ್ ಎಂಪ್ಲಾಯಿ ರೆಮ್ಯುನರೇಷನ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸ್ಟ್ಯಾಚ್ಯುಟರಿ ಅಥಾರಿಟಿ
ಗ್ರಿವೆನ್ಸಸ್ ಕೂಡ ಇದಕ್ಕೆ ಪ್ರೊವೈಡ್ ಮಾಡ್ತಿದೆ. ಇದು ಥರ್ಡ್ ಫೀಚರ್. ಫೋರ್ತ್ಲಿ, ಹೆಲ್ತ್ ಪರ್ಸ್ಪೆಕ್ಟಿವ್ ಆಗಿ, ಈವನ್ ಹೆಲ್ತ್ ಪರ್ಸ್ಪೆಕ್ಟಿವ್ ಆಗಿ ಈ ಬಿಲ್ ಅಲ್ಲಿ ಅವೇರ್ನೆಸ್ ಕೌನ್ಸಿಲಿಂಗ್ ನ ತಗೊಂಡ್ಬಂದಿದ್ದಾರೆ. ಕೌನ್ಸಿಲಿಂಗ್ ನ ರೆಕಮೆಂಡ್ ಕೂಡ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಟ್ ಸೇಸ್ ದಟ್ ಟೆಕ್ನಾಲಜಿಯನ್ನ ಹೆಲ್ತ್ ಪರ್ಸ್ಪೆಕ್ಟಿವ್ ಆಗಿ ಹೇಗೆ ಕೇರ್ಫುಲಿ ಯೂಸ್ ಮಾಡಬೇಕು ಅದನ್ನ ಕೌನ್ಸಿಲಿಂಗ್ ಥ್ರೂ ಹೇಳ್ಕೊಡ್ತಾರೆ. ಹಾಗೂ ಡಿಜಿಟಲ್ ಡಿಟಾಕ್ಸ್ ಸೆಂಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಎಷ್ಟೋ ಜನಕ್ಕೆ ಮೊಬೈಲ್ ಫೋನ್ಸ್ಗಳನ್ನ ಅಥವಾ ವರ್ಕ್ ಲ್ಯಾಪ್ಟಾಪ್ಸ್ಗಳನ್ನ ಬಿಟ್ಟು ಇರೋದಕ್ಕಾಗಲ್ಲ. ಅದನ್ನ ನಾವು ಬಿಟ್ಟಿರೋದನ್ನ ಕಲಿಸೋದೇ ಡಿಜಿಟಲ್ ಡಿಟಾಕ್ಸ್ ಸೆಂಟರ್ಸ್. ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಈ ಒಂದು ಬಿಲ್ಲಿನಲ್ಲಿ ಫೀಚರ್ಸ್ಗಳನ್ನ ಆಡ್ ಮಾಡಿದ್ದಾರೆ. ಸೊ ವೈ ವಿ ನೀಡ್ ದಿಸ್ ಬಿಲ್? ವೈ ವಿ ನೀಡ್ ರೈಟ್ ಟು ಡಿಸ್ಕನೆಕ್ಟ್ ಆರ್ ನೀಡ್ ಏನಿತ್ತು ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಅನ್ನ ತರೋವಂಥದ್ದು? ಫಸ್ಟ್ಲಿ, ಸಪೋರ್ಟಿವ್ ಆರ್ ಲೀಗಲ್ ಗ್ಯಾಪ್. ಇಂಡಿಯಾದಲ್ಲಿ ಸಪೋರ್ಟಿವ್ ಅಥವಾ ಲೀಗಲ್ ಗ್ಯಾಪ್ ಇದೆ. ಇಂಡಿಯಾದಲ್ಲಿ ಪ್ರಾಪರ್ ಸ್ಟ್ಯಾಚ್ಯುಟರಿ ಪ್ರೊಟೆಕ್ಷನ್ ಇಲ್ಲದೆ ಇರೋದು. ಓವರ್ ವರ್ಕಿಂಗ್ ಅವರ್ಸ್ ಆಗಿರ್ಬೋದು, ಓವರ್ ಟೈಮು ವಿತ್ ಅನ್ಪೇಯ್ಡ್ ವರ್ಕ್, ಮಾಡರ್ನ್ ವರ್ಕಿಂಗ್ ಪ್ಲೇಸ್ ಅಲ್ಲಿ ಡಿಜಿಟಲ್ ಓವರ್ ರೀಚ್ ಆಗ್ತಿರೋದು, ಇದೆಲ್ಲದನ್ನು ಕೂಡ ಅವಾಯ್ಡ್ ಮಾಡಬೇಕು ಅನ್ನೋದು ಇದರ ಮೇನ್ ಇಂಟೆನ್ಷನ್. ಫಸ್ಟ್. ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನಲ್ ವ್ಯೂವಲ್ ನೋಡ್ಕೊಂಡ್ರೆ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ನ ಪ್ರೊಟೆಕ್ಟ್ ಮಾಡಬೇಕು, ವಿಚ್ ಇನ್ಕ್ಲೂಡ್ ರೈಟ್ ಟು ಹೆಲ್ತ್, ರೆಸ್ಟ್ ಅಂಡ್ ಸ್ಲೀಪ್. ಈ ಮೂರು ಕೂಡ ವರ್ಕ್ ಅಥವಾ ಎಂಪ್ಲಾಯೀಸ್ಗೆ ಇಲ್ಲದೆ ಇರೋದು, ಅದನ್ನ ಪ್ರೊವೈಡ್ ಮಾಡಬೇಕು. ಫಂಡಮೆಂಟಲ್ ರೈಟ್ಸ್ ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಇದರ ಮೇನ್ ಇಂಟೆನ್ಷನ್. ಸೊ ದಿಸ್ ಮಸ್ಟ್ ಅಲೈನ್ ವಿತ್ ಆರ್ಟಿಕಲ್ 39 ಸಬ್ ಕ್ಲಾಸ್ ಸಿ ಅಂಡ್ ಆರ್ಟಿಕಲ್ 42. ಆರ್ಟಿಕಲ್ 39 ಸಬ್ ಕ್ಲಾಸ್ ಇ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇದು DPSP ಅಲ್ಲಿ ನೋಡ್ತೀವಿ. ಇದು ಎರಡನ್ನು ಕೂಡ DPSP ಅಂಡರ್ ಅಲ್ಲೇನೆ ನೋಡ್ತೀವಿ. ಸೊ ಆರ್ಟಿಕಲ್ 39 ಇ ಏನ್ ಹೇಳುತ್ತೆ ಅಂದ್ರೆ, ಸ್ಟೇಟ್ಸ್ ಇದ್ ಯಾವ್ದಕ್ಕಾದ್ರೂ ಕೂಡ ಡೈರೆಕ್ಷನ್ ಕೊಡ್ಬೋದು. ಮೆನ್ ಅಥವಾ ವಿಮೆನ್ ಇಬ್ಬರಿಗೂ ಕೂಡ ಹೆಲ್ತ್ ಹಾಗೂ ಸ್ಟ್ರೆಂಥನ್ ಬಗ್ಗೆ ಸ್ಟೇಟ್ ಡೈರೆಕ್ಷನ್ ಕೊಡ್ಬೇಕಾಗತ್ತೆ ಅಂತ. ಆರ್ಟಿಕಲ್ 42 ಜಸ್ಟ್ ಅಂಡ್ ಹ್ಯೂಮನ್ ಕಂಡೀಷನ್ ಬಗ್ಗೆ ಹೇಳುತ್ತೆ. ಅಂದ್ರೆ ಇದೆರಡು ಕೂಡ ವರ್ಕಿನ ರಿಲೇಟೆಡ್ ಆಗಿದೆ. ಸೊ ನೆಕ್ಸ್ಟ್, ಅದಕ್ಕೆ ಬೇಕಾಗಿರುವಂತಹ ಪಾಲಿಸೀಸ್ಗಳನ್ನ ಕೂಡ ಕ್ರಿಯೇಟ್ ಮಾಡೋದಕ್ಕೆ ಸ್ಟೇಟ್ ಡೈರೆಕ್ಷನ್ ಕೊಡಬೇಕು ಅನ್ನೋದು ಈ ಎರಡು ಆರ್ಟಿಕಲ್ ನ ಮೇನ್ ಇಂಟೆನ್ಷನ್ ಆಗಿದೆ. ಅದನ್ನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರನೇ ನಾವು ಈಗ ತಂದಿರುವಂತಹ ಡಿಸ್ಕನೆಕ್ಟ್ ಬಿಲ್ಲು ಇಂಪಾರ್ಟೆಂಟ್ ಅಂತ ಹೇಳ್ಬೋದಾಗತ್ತೆ. ಥರ್ಡ್ಲಿ, ಹೆಲ್ತ್ ಇಶ್ಯೂಸ್. 24/7 ವರ್ಕ್ಗೆ ಅವೈಲಬಿಲಿಟಿ ಇರ್ತೀವಿ ಅಂತ ಹೇಳಿದ್ರೆ ಕ್ರಾನಿಕ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ADP ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಕಾರ 49% ಆಫ್ ದ ಇಂಡಿಯನ್ಸ್ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇಂದ ಮೆಂಟಲ್ ಹೆಲ್ತ್ ನ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ. ಅಂದ್ರೆ ವರ್ಕಿಂಗ್ ಅವರ್ಸ್ ಜಾಸ್ತಿ ಕೂಡ ಆಗ್ತಾ ಇದೆ ಅಂಡ್ ವರ್ಕ್ ಸ್ಟ್ರೆಸ್ ಕೂಡ ಜಾಸ್ತಿ ಆಗ್ತಿದೆ. ಇಂಡಿಯನ್ ಎಂಪ್ಲಾಯೀಸ್ ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಅವರ ಲಾಂಗೆಸ್ಟ್ ವರ್ಕಿಂಗ್ ಅವರ್ ಅನ್ನ ಒಂದು ವೀಕ್ ಅಲ್ಲಿ ಕಂಪೇರ್ ಮಾಡಿದ್ರೆ ಬೇರೆ ದೇಶಗಳಲ್ಲಿ ಭಾರತೀಯರೇ ಹೆಚ್ಚಿನ ನಂಬರ್ ಆಫ್ ಅವರ್ಸ್ ವರ್ಕ್ ಮಾಡ್ತಾ ಇರೋರು. ಆನ್ ಆನ್ ಆವರೇಜ್ 47.7 ಅವರ್ಸ್ ಅ ವೀಕ್ ವರ್ಕ್ ಮಾಡ್ತಾ ಇದ್ದಾರೆ ಇಂಡಿಯನ್ಸ್. ಅಷ್ಟೇ ಅಲ್ಲ, ಹೆಲ್ತ್ ಅಷ್ಟೇ ಅಲ್ಲ, ಈವನ್ ಪ್ರೊಡಕ್ಟಿವಿಟಿ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ವರ್ಕಿಂಗ್ ಅವರ್ ಜಾಸ್ತಿ ಆಗೋದ್ರಿಂದ ಫೋಕಸ್ ಅಂಡ್ ಔಟ್ಪುಟ್ ಕ್ವಾಲಿಟಿ ಎರಡು ಕೂಡ ರೆಡ್ಯೂಸ್ ಆಗುತ್ತೆ. ಇದರಿಂದ ಎಫಿಷಿಯನ್ಸಿ ಆಗಿರ್ಬೋದು, ಕ್ರಿಯೇಟಿವಿಟಿ ಆಗಿರ್ಬೋದು, ಅಥವಾ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಇದೆಲ್ಲ ಸ್ಟಾಪ್ ಆಗುತ್ತೆ. ಯಾಕೆಂದ್ರೆ ಬ್ರೈನ್ ವರ್ಕ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ ಅದಕ್ಕೋಸ್ಕರ. ಸೊ ಇದಿಷ್ಟು ಕೂಡ ಮೇನ್ ತಗೊಬಂದಿರುವಂತಹ ಬಿಲ್ ಯಾಕೆ ಬೇಕು ಅನ್ನೋದಕ್ಕೆ ರೀಸನ್. ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ದಕ್ಕೆ ಅಲೈನ್ ಮಾಡಬಹುದು ಅಂತ ಹೇಳಿದ್ರೆ, ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿಗೆ ಅಲೈನ್ ಮಾಡಬಹುದು. ದಟ್ ಇನ್ಕ್ಲೂಡ್ಸ್ ರೈಟ್ ಟು ಸ್ಲೀಪ್ ಅಂಡ್ ರೆಸ್ಟ್. ನೆಕ್ಸ್ಟ್ ಆರ್ಟಿಕಲ್ 39 ಇ ಅಂಡ್ 42 ಇದೆರಡನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಬೆನಿಫಿಟ್ ಏನು ಅಂತ ಹೇಳಿದ್ರೆ, 13% ಮೋರ್ ಪ್ರೊಡಕ್ಟಿವ್ ವರ್ಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇಫ್ ಇನ್ ಕೇಸ್ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಅನ್ನ ನಾವು ತಗೋಬಂದ್ರೆ. 13% ಮೋರ್ ಪ್ರೊಡಕ್ಟಿವ್ ವರ್ಕ್ ಅನ್ನ ತಗೋಬರ್ಬೋದು ಅಕಾರ್ಡಿಂಗ್ ಟು ಆಕ್ಸ್ಫರ್ಡ್ ಸ್ಟಡಿ. ಬಿಕಾಸ್ ಹ್ಯಾಪಿಯರ್ ಎಂಪ್ಲಾಯಿ ಇನೋವೇಷನ್ ಐಡಿಯಾಸ್ಗಳನ್ನ ತಗೊಂಡ್ಬರ್ತಾರೆ ಅದಕ್ಕೋಸ್ಕರ. ನೆಕ್ಸ್ಟ್, ಕೊರೋನರಿ ಡಿಸೀಸಸ್, ಸ್ಟ್ರೆಸ್ ಕ್ರಿಯೇಟ್ ಮಾಡೋದ್ರಿಂದ ಕೊರೋನರಿ ಡಿಸೀಸಸ್ ಬರುತ್ತಲ್ಲೋ ಅದನ್ನ ರಿಡ್ಯೂಸ್ ಮಾಡ್ಬೋದು. ಹಾಗೆ ಓವರ್ ಆಲ್ ಲೈಫ್ ಸ್ಟೈಲ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಈ ಬಿಲ್ ಹೆಲ್ಪ್ ಮಾಡುತ್ತೆ. ಆಂಗ್ಸೈಟಿಯನ್ನ ರೆಡ್ಯೂಸ್ ಮಾಡುತ್ತೆ.
ಎಮೋಷನಲ್ ಹಾಗೂ ಸೈಕಾಲಜಿಕಲ್ ಎಫರ್ಟ್ ಅನ್ನ ಕೂಡ ರೆಡ್ಯೂಸ್ ಆಗತ್ತೆ. ಇದಿಷ್ಟು ಈ ಒಂದು ಬಿಲ್ಲಿನ ಬೆನಿಫಿಟ್. ಭಾರತದಲ್ಲಿ ಈ ಬಿಲ್ ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಎಂಪ್ಲಾಯೀಸ್ಗೆ ಬೆನಿಫಿಟ್ ಇದೆ. ಸೊ ಇದಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಒಂದು ಕ್ವಶನ್ ನೋಡ್ಕೊಂಡ್ರೆ, ವಿತ್ ರೆಫರೆನ್ಸ್ ಟು ದ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಇಂಟ್ರೊಡ್ಯೂಸ್ಡ್ ಆಸ್ ಅ ಪ್ರೈವೇಟ್ ಮೆಂಬರ್ಸ್ ಬಿಲ್, ಕನ್ಸಿಡರ್ ದ ಫಾಲೋಯಿಂಗ್. ಇಟ್ ಮ್ಯಾಂಡೇಟ್ಸ್ ದಟ್ ಎಂಪ್ಲಾಯೀಸ್ ಕೆನ್ ನಾಟ್ ಬಿ penalized for refusing to answer work calls outside official working hours. Idu correct. Second option, the bill proposes a financial penalty of 10% of the total employee, not 10%. It is just 1%. So statement 2 is wrong. Third one, it draws its constitutional validity primarily from Article 21 and Article 42 of the Indian Constitution. Correct. So option 3 correct. So answer ಬಂದ್ಬಿಟ್ಟು 1 and 3 only. ಸೊ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ಲು ಭಾರತದಲ್ಲೇ ಫಸ್ಟ್ ಟೈಮ್ ತಂದಿರೋದಲ್ಲ, ಬೇರೆ ಬೇರೆ ದೇಶದಲ್ಲಿ ಕೂಡ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಅನ್ನ ತಗೊಂಡ್ಬಂದಿದ್ದಾರೆ. ಇದು ಆಕ್ಟ್ ಆದ್ರೆ ಎಂಪ್ಲಾಯೀಸ್ಗೆ ಮತ್ತೆ ಅವರ ಹೆಲ್ತ್ ಕಂಡೀಷನ್ಗೆ ತುಂಬಾ ಬೆನಿಫಿಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟ್ ಒನ್ ಮೇನ್ಸ್ ಕ್ವಶನ್ ನೋಡ್ಕೊಂಡ್ರೆ, ಕ್ರಿಟಿಕಲಿ ಎಕ್ಸಾಮಿನ್ ಅಂತ ಕೇಳಿದ್ದಾರೆ. The digitization of the workplace has rendered traditional time-based labor law obsolete. In the context, discuss the significance of the right to disconnect bill. Can a statutory right to disconnect effectively address the challenges of the always-on culture in India's competitive job market ಅಂತ ಕ್ವಶನ್ ಇದೆ. ಸೊ ಇದಕ್ಕೆ ಆನ್ಸರ್ನ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್, ಈ ಬಿಲ್ಲು ಆಕ್ಟ್ ಆಗುತ್ತಾ, ಆಕ್ಟ್ ಆದ್ಮೇಲೆ ಇದರ ಚಾಲೆಂಜಸ್ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಯಾವ ರೀತಿ ಚಾಲೆಂಜಸ್ ಬೇಕು, ಹಾಗೆ ಗವರ್ಮೆಂಟ್ ಯಾವ ತರ ಇನಿಷಿಯೇಟಿವ್ಸ್ ನ ತಗೊಳುತ್ತೆ, ನೆಕ್ಸ್ಟ್ ಇದರ ಕಾನ್ಸಿಕ್ವೆನ್ಸಸ್ ಏನು, ವೇ ಫಾರ್ವರ್ಡ್ ಏನು, ಅದೆಲ್ಲದನ್ನು ಕೂಡ ನೆಕ್ಸ್ಟ್ ಇದು ಆಕ್ಟ್ ಆದ್ಮೇಲೆ ಅಂದ್ರೆ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಅನ್ನ ತಗೊಂಡ ಮೇಲೆ ಡಿಸ್ಕಸ್ ಮಾಡೋಣ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.